ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಗರ್ಕೆ ಬಗ್ಗೆ ಒಂದೆರಡು ಮಾಹಿತಿನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಮತ್ತು ಆಲ್ ಅಂತ ಮಾಡಿದ್ರೆ ನಮ್ಮ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಬನ್ನಿ, ಗರ್ಕೆ ಬಗ್ಗೆ ಒಂದೆರಡು ಮಾಹಿತಿನ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗರ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಎರಡನೇ ಸ್ಥಾನ. ಮೊದಲನೇ ಸ್ಥಾನ ತುಳಸಿ ಹಾಗೂ ಎರಡನೇ ಸ್ಥಾನ ಗರ್ಕೆ ಹೊಂದಿರುತ್ತೆ. ಸೊ ಅದರಲ್ಲಿ ಪ್ರಥಮ ಪೂಜಿತನಾದ ಗಣೇಶನಿಗೆ ಗರ್ಕೆ ಅಂದರೆ ಬಹಳ ಪ್ರಿಯ. ಸೊ ಗಣೇಶ ಬಂದು ಈ ಗರ್ಕೆನ ನಾವು ಬಳಕೆ ಮಾಡ್ತೀವಿ. ಸೊ ಈ ಗರ್ಕೆಗೆ ದೂರ್ವ ಅಂತ ಸಹ ನಾವು ಕರಿತೀವಿ, ದೂರ್ವ ಅಂತ ಸಹ ಕರಿತೀವಿ. ಸೊ ಇದರಲ್ಲಿ ನಿಮಗೆ ನೋಡಿ 3 ಚೂಪಾದ ಒಂದು ಇರುತ್ತೆ. ಸೊ ಇದರಲ್ಲಿ ಶಿವನ ತತ್ವಗಳಾಗಿರುತ್ತೆ. ಅದರಲ್ಲಿ ಮೊದಲನೇದು ಶಿವ, ಎರಡನೇದು ಶಕ್ತಿ ಹಾಗೂ ಮೂರನೇದು ಗಣೇಶ. ಸೊ ಈ 3 ತತ್ವಗಳನ್ನು ಈ ಗರ್ಕೆಯಲ್ಲಿ ಹೊಂದಿರುತ್ತೆ. ಅದರಲ್ಲೂ ಗಣೇಶನಿಗೆ ಈ ಗರ್ಕೆ ಬಹಳ ಪ್ರಿಯ. ಸೊ ಇದರ ಎಳಸನ್ನು ನಾವು ತಗೊಂಡು ಪೂಜೆ ಮಾಡ್ತೀವಿ. ಸೊ ಇದ್ರ ಮೇಲೆ ಬಿದ್ದಂಥ ಇಬ್ಬನಿ ದೇವರ ತತ್ವಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಸೊ ಅದರಿಂದ ಹೆಚ್ಚಾಗಿ ಈ ಗರ್ಕೆಯನ್ನು ನಾವು ಪೂಜೆಗಳಿಗೆ ಬಳಕೆ ಮಾಡ್ತೀವಿ. ಗರ್ಕೆ ಬಗ್ಗೆ ಈ ಒಂದೆರಡು ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಹಾಗೆ ಈ ಚಾನಲ್ ನೋಡಿದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ನಮ್ಮ ಮುಂದಿನ ಬೇರೆ ವಿಡಿಯೋಗಳೊಂದಿಗೆ ನಿಮ್ಮಲ್ಲಿ ಬರ್ತೀನಿ. ನಮಸ್ಕಾರ, ಶುಭ ದಿನ.